ಹಾಯ್ ರೀ, ಇವತ್ತು ಬಟರ್ ಫ್ರೂಟ್ದು ಮಿಲ್ಕ್ ಶೇಕ್ ಮಾಡತ್ತೀನಿ. ಬಟರ್ ಫ್ರೂಟ್ ಫಸ್ಟ್ ಟೈಮ್ ನಾನು ತಂದಿರೋದು. ಇದು ಬೆಂಗಳೂರೊಳಗೆ ಒಂದು ಸತಿ ಟೇಸ್ಟ್ ಮಾಡಿದ್ದೆ. ಈ ಮಿಲ್ಕ್ ಶೇಕ್ ಒಳ್ಳೆ ಐಸ್ ಕ್ರೀಮ್ ಗತೆ ಇರ್ತೈತಿ, ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ನಾನು ಫಸ್ಟ್ ಟೈಮ್ ಮಾಡತ್ತೀನಿ. ಫಸ್ಟಿಗೆ ಇದನ್ನು ಕಟ್ ಮಾಡ್ಕೋಬೇಕು, ಭಾಳ ಸಾಫ್ಟ್ ಇರ್ತೈತಿ. ಇದ್ರಾಗ ಒಂದು ಬ್ಲ್ಯಾಕು ಬರ್ತೈತಿ, ನನಗಷ್ಟು ಗೊತ್ತಿಲ್ಲ ಯಾವ್ದು ತೊಗೋಬೇಕಂತ. ಜಸ್ಟ್ ಇದು ಸಿಗಾಕತ್ತಿತ್ತು, ಅದು ತೊಗೊಂಡೆ. ಇದನ್ನು ಕಟ್ ಮಾಡ್ಕೊತೀನಿ ಚಾಕುಲೆ. ಸ್ವಲ್ಪ ಹಾರ್ಡ್ ಆಯ್ತಿದೆ. ಇದನ್ನು ಸಾವಕಾಶ ಹಿಂಗೆ ಇದು ಮಾಡತ್ತೀನಿ. ಇದ್ರಾಗ ಒಂದು ಗಟ್ಟಿ ಬೀಜ ಇರ್ತೈತಿ, ಸೊ ಆ ಬೀಜನ ಒಂದು ಸೈಡ್ ಮಾಡಿ ಮಾಡಬೇಕು. ಸೋಡಾ ಎತ್ತರಿಸಿ ಈ ಥರ ಇರ್ತೈತಿದೆ. ಇದನ್ನು ಸಪ್ರೇಟ್ ಮಾಡ್ಕೋಬೇಕು. ಇದು ಮ್ಯಾಲಿನ ತೊಗಟಿ ದಪ್ಪ ಇರ್ತೈತಿ, ಇದನ್ನು ಇದು ಮಾಡಬೇಕು. ಸ್ವಲ್ಪ ಇಲ್ಲೇ ಪೀಸ್ ಮಾಡ್ಕೋತೇನೆ, ಯಾಕಂದರೆ ಇದು ಮತ್ತು ಮಿಕ್ಸಿ ಹಾಕುವಾಗ ಈಸಿ ಆಗ್ತೈತಿ. ಸೊ ನೈಸ್ ನನಗೆ ಭಾಳ ಇಷ್ಟ ಅಲ್ಲ. ಇದು ನೋಡ್ರಿ, ಇದು ಬೀಜ ಇರ್ತೈತಿ, ಈ ಬೀಜ ತೆಗಿಬೇಕು. ಇದನ್ನು ಹೆಚ್ಚೇನೆ ಇವು ಜಾಸ್ತಿ ಹಣ್ಣಾಗಿದ್ರೆ ಇದು ಎಕ್ದಮ್ ಸಾಫ್ಟ್ ಇರ್ತೈತಿ. ಇದು ಅಷ್ಟೇನು ಹಣ್ಣಾಗಿಲ್ಲ, ಈ ಥರ ಇದ್ಮೇಲೆ ಈಗ ಇದನ್ನು ಮತ್ತು ಒಳಗಿಂದ ಎಲ್ಲ ಕಟ್ ಮಾಡಿ ಇಟ್ಕೋತೇನೆ. ಇದು ಸ್ವಲ್ಪ ಹಾರ್ಡ್ ಇರೋದ್ರಿಂದ ನಾನು ಇಷ್ಟು ಸಣ್ಣ ಪೀಸ್ ಮಾಡಿ ಹಿಂಗೆ ಕಟ್ ಮಾಡಿ ಇಟ್ಕೊಂಡೇನೆ. ಇದು ಅಷ್ಟೇ ಹಿಂಗೆ ಒಂದ್ರಾಗ ನಾಲ್ಕು ಮಾಡಿ. ಭಾಳ ಅಂದರೆ ಭಾಳ ಬೆನ್ನಿ ಇದ್ದಂಗೆ ಇರ್ತೈತಿದೆ. ಇದ್ರ ಹೆಸರು ಬಟರ್ ಫ್ರೂಟ್ ಅಲ್ಲ. ಈ ಥರ ಮಾಡಿ ಮಿಕ್ಸರ್ ತಗೋಬೇಕು. ಇದು ಮ್ಯಾಲಿನ ತೊಗೊತೀನಿ. ಇದು ಬೀಜದ್ದು ಒಂದು ಸ್ವಲ್ಪ ಲೇಯರ್ ಇರ್ತೈತಲ್ಲ, ಇದನ್ನು ಹಿಂಗೆ ತಗೋರಿ. ಈ ಥರ ಬೀಜ ತೆಗೆದು ಇದು ಕ್ಲಿಯರ್ ಮಾಡ್ಕೋಬೇಕು. ಆಮೇಲೆ ಜಸ್ಟ್ ತೊಗಟಿಯಿಂದ ಕೆಳಗೆ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಿದ್ರೆ ಮಿಕ್ಸಿ ಒಳಗೆ ಲಘು ಆಗ್ತೈತೆ. ಇದೆಲ್ಲ ತೆಗ್ದಿದ್ದು ವೇಸ್ಟ್. ಇಷ್ಟ ಆಯ್ತು. ಈಗ ಇದನ್ನು ಸ್ವಲ್ಪ ಹಾಲು ಹಾಕ್ತೀನಿ, ಮಿಕ್ಸರ್ಗೆ ಹಾಕ್ತೀನಿ.